ಸಮಸ್ತ ಕನ್ನಡಿಗ ಬಾಂಧವರಿಗೆ ಶರಣು ಶರಣ. ಪ್ರಸ್ತುತ ಪ್ರಗತಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಈ ಪ್ರಸ್ತುತ ಸಂಚಿಕೆಯನ್ನು ನಾನು ಜಗತ್ತು ಕಂಡ ಮಹಾನ್ ಮಾನವತಾವಾದಿ, ಭಕ್ತಿ ಭಂಡಾರಿ, ಜಗಜ್ಯೋತಿ ಬಸವಣ್ಣನವರ ಬದುಕು ಮತ್ತು ಸಾಧನೆ ಹಾಗೂ ಸಂದೇಶಗಳನ್ನು ಕುರಿತು ತಮ್ಮೊಂದಿಗೆ ವಿಚಾರಗಳನ್ನು ಹಂಚಿಕೊಳ್ಳಲು ಇಷ್ಟಪಡ್ತೇನೆ. 1789 ಇಸ್ವಿ, ಅದನ್ನೇ ಇನ್ನೂ ಸ್ಪಷ್ಟವಾಗಿ ಹೇಳುವುದಂತಂದ್ರೆ 18ನೇ ಶತಮಾನ ಅನ್ಕೊಂಡು. 18ನೇ ಶತಮಾನದ ಸಂದರ್ಭದಲ್ಲಿ ಫ್ರಾನ್ಸ್ ದೇಶದಲ್ಲಿ 16ನೇ ಲೂಯಿ ಆಡಳಿತ ಇತ್ತು. ಜನತೆ ಇಷ್ಟೊಂದು ಏನಂತಂದ್ರ ಒಂದು ದೌರ್ಜನ್ಯ ತುಳಿತಕ್ಕೆ ಒಳಗಾಗಿದ್ರು ಅಂತಂದ್ರ, ಜನಸಾಮಾನ್ಯರೆಲ್ಲರೂ ತೆರಿಗೆ ಭಾರದಿಂದ ಕುಸಿದು ಹೋಗಿದ್ರು. ನಿತ್ಯದ ಬದುಕು ಅವರಿಗೆ ಬಹಳ ಸಮಸ್ಯೆ ಆಗಿತ್ತು. ಬದುಕು ಅಸಹನೀಯವಾಗಿತ್ತು, ಅಸಮಾನತೆಯಿಂದ ಕೂಡಿತ್ತು, ಶೋಷಣೆಯಿಂದ ಕೂಡಿತ್ತು. ಅಂತಹ ಸಂದರ್ಭದಲ್ಲಿ ಪ್ರಖರ ವಿಚಾರವಾದಿಗಳು ಯಾರು ಅಂತಂದ್ರೆ ರೂಸೋ ಮತ್ತು ವಾಲ್ಟೇರ್ ಅವರ ವಿಚಾರಗಳಿಂದ ಪ್ರೇರಿತರಾಗಿ ಇಡೀ ಫ್ರಾನ್ಸ್ ದೇಶನೇ ಏನಂತಂದ್ರ ರಾಜಾಡಳಿತದ ವಿರುದ್ಧ ಬಂಡೆದ್ದಿತ್ತು. ಅವ್ರ ಮುಖ್ಯ ಘೋಷಣೆಗಳು ಏನಾಗಿತ್ತುಪ್ಪ ಅಂತಂದ್ರೆ ನ್ಯಾಯ, ಸ್ವಾತಂತ್ರ್ಯ ಮತ್ತು ಸಮಾನತೆ. ಅವರು ಯಶಸ್ವಿಯಾದರು ಕೂಡ. ಅದೇ ರೀತಿಯಲ್ಲಿ ನಮ್ಮ ದೇಶದಲ್ಲಿ, ಅದು ನಮ್ಮ ಕರ್ನಾಟಕದಲ್ಲಿ, ಕಲ್ಯಾಣ ಕರ್ನಾಟಕದಲ್ಲಿ ಅಂತಂತಂದ್ರೆ 12ನೇ ಶತಮಾನದಷ್ಟು ಹಿಂದೆ, ಅಂದ್ರೆ ಸರಿಸುಮಾರು ಅವತ್ತಿಗೆ ಏನಂತಂತಂದ್ರೆ 600 ವರ್ಷಗಳ ಹಿಂದೆ ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ, ಸಹೋದರತ್ವ, ವ್ಯಕ್ತಿಘನತೆಯಂತಹ ಒಂದು ಶ್ರೇಷ್ಠ ಮಾನವೀಯ ಮೌಲ್ಯಗಳ ಒಂದು ಆಧಾರಿತವಾದಂತಹ ಸಮಾಜದ ನಿರ್ಮಾಣವನ್ನ ಯಶಸ್ವಿಯಾಗಿ ಮಾಡಿ ಜನತೆಯ ಬದುಕಿನಲ್ಲಿ ಏನಂತಂದ್ರ ಹೊಸ ಬೆಳಕನ್ನ, ಹೊಸ ಆಶಯಗಳನ್ನ, ಹೊಸ ಶಕ್ತಿಯನ್ನು ಮೂಡಿಸಿದಂತ ಒಬ್ಬ ಶ್ರೇಷ್ಠ ನೇತಾರರು ಯಾರಪ್ಪ ಅಂತಂದ್ರೆ ಮಹಾತ್ಮ ಬಸವಣ್ಣನವರು. 12ನೇ ಶತಮಾನದ ಸಂದರ್ಭದಲ್ಲಿ, ಅಂದ್ರೆ ಭಾರತ ಕಂಡಂತ ಪ್ರಪ್ರಥಮ ಸಮಾಜೋ ಧಾರ್ಮಿಕ ಆಂದೋಲನ, ಸೋಷಿಯೋ ರಿಲಿಜಿಯಸ್ ಮೂವ್ಮೆಂಟ್, ಇದರ ನೇತಾರರು ಯಾರು ಅಂತಂತಂದ್ರೆ ಮಹಾತ್ಮ ಬಸವಣ್ಣನವರು. ಬಸವಣ್ಣನವರು ಕೇವಲ ತಮ್ಮ ವ್ಯಕ್ತಿತ್ವವನ್ನಷ್ಟೇ ಉದಾತ್ತೀಕರಿಸಿಕೊಳ್ಳುವುದಲ್ಲದೇ ಇಡೀ ಸಮಾಜ, ಅಂದ್ರೆ ಸಾಮಾಜಿಕ, ಧಾರ್ಮಿಕ, ಸಾಹಿತ್ಯಿಕ ಸಮಸ್ತ ಪರಿಸರವನ್ನು ಉದಾತ್ತೀಕರಿಸಿಕೊಳ್ಳುವುದರ ಮೂಲಕವಾಗಿ ಅವರು ನಮಗೇನಾಗ್ತಾರಪ್ಪ ಅಂತಂದ್ರೆ ಒಬ್ಬ ಯುಗ ಪುರುಷರಾಗಿ ಗೋಚರಿಸ್ತಾರೆ. ಮಹಾತ್ಮ ಬಸವಣ್ಣನವರು ಬಿಜ್ಜಳನ ಆಸ್ಥಾನದಲ್ಲಿ ಅರ್ಥ ಮಂತ್ರಿಗಳಾಗಿದ್ರು, ಅಂದ್ರೆ ವಿತ್ತ ಸಚಿವರಾಗಿದ್ರು, ಅಂದ್ರೆ ಭಂಡಾರಿಗಳಾಗಿದ್ರು. ಅವರು ಬರೀ ಉನ್ನತ ಅಧಿಕಾರದಲ್ಲಿ ಅಷ್ಟೇ ಇದ್ದಿಲ್ಲ, ಅವರು ಆಧ್ಯಾತ್ಮದಲ್ಲಿಯೂ ಕೂಡ ಉನ್ನತವಾದಂತ ಸಾಧನೆಯನ್ನ ಮಾಡಿದ್ರು. ಅವರು ಭಕ್ತಿ ಭಂಡಾರಿ ಅಂತ ಅನ್ನುವಂಥ ಒಂದು ಎತ್ತರ ಒಂದು ಸಾಧನೆ ಅವರು ಆಧ್ಯಾತ್ಮ ಕ್ಷೇತ್ರದಲ್ಲಿ ಆಗಿತ್ತು ಅಂತಕ್ಕಂಥದ್ದು. ಅಷ್ಟೇ ಅಲ್ಲ, ಅವರು ಏನಂತಂತಂದ್ರ ಒಬ್ಬ ಮಹಾನ್ ಕ್ರಾಂತಿಕಾರಿ ವ್ಯಕ್ತಿಗಳು ಅಂತಕ್ಕಂಥದ್ದು. ಬರೀ ಸಮಾಜದಲ್ಲಿ ಅಷ್ಟೇ ಅಲ್ಲ, ಸಾಹಿತ್ಯದಲ್ಲಿಯೂ ಕೂಡ ಏನಪ್ಪಾ ಅಂತಂದ್ರೆ ಕ್ರಾಂತಿಯನ್ನು ಉಂಟು ಮಾಡಿದಂಥವ್ರು. ಅವರು ತಮ್ಮ ಅನುಭವಗಳನ್ನ ಮತ್ತು ಅನುಭವಗಳನ್ನ ಸಮಾಜದ ಕೊನೆಯ ವ್ಯಕ್ತಿಗೂ ಕೂಡ ಸುಲಭವಾಗಿ, ಸರಳವಾಗಿ ಅರ್ಥವಾಗುವಂತ ಸರಳಗನ್ನಡದ ಸುಂದರ ನುಡಿಗಟ್ಟಿನಲ್ಲಿ ಏನಂತಂತಂದ್ರೆ ವಚನಗಳನ್ನ ಕಟ್ಟಿಕೊಟ್ಟಂತ ಒಬ್ಬ ಕನ್ನಡದ ವರಕವಿ ಅಂತಕ್ಕಂಥದ್ದು. ಮತ್ತು ಒಂದು ವಚನ ಯುಗ ಅನ್ನುವಂಥದ್ದೇನೆ ಒಂದು ಹೊಸ ಯುಗದ ಹರಿಕಾರರಾದರು. ಇದು ದೇವವಾಣಿಯನ್ನ ಅವರು ಜನವಾಣಿಯನ್ನಾಗಿ ಮಾಡಿ ಗಡಚಾದಂತ ಆಧ್ಯಾತ್ಮಿಕ ಮೌಲ್ಯಗಳನ್ನು ಕೂಡ ಸಾಮಾನ್ಯನು ಬೆವರಿನ ಹನಿಗಳಲ್ಲಿ ಬದುಕುವಂತ ವ್ಯಕ್ತಿಯು ಕೂಡ ಅರ್ಥ ಮಾಡಿಕೊಳ್ಳುವ ರೀತಿಯಲ್ಲಿ ಮತ್ತು ಅದರಿಂದ ಪ್ರೇರಿತನಾಗಿ ಅಂತ ಒಂದು ಜೀವನವನ್ನ ನಡೆಸುವ ರೀತಿಯಲ್ಲಿ ವಚನಗಳನ್ನು ಅವರು ಕಟ್ಟಿಕೊಟ್ಟದ್ದು ಅವ್ರದ್ದು ದೊಡ್ಡ ಹಿರಿಮೆ ಅಂತಕ್ಕಂಥದ್ದು. ಮಹಾತ್ಮ ಬಸವಣ್ಣನವರು ಮಾನವೀಯ ಹಕ್ಕುಗಳ ಪ್ರತಿಪಾದಕರು, ಅವರು ಮೌಲ್ಯಗಳ ಪ್ರತಿಪಾದಕರು. ಆಮೇಲೆ ಬಹಳ ಹೆಮ್ಮೆ ಪಡ್ತಕ್ಕಂಥ ವಿಷಯ ಅಂತಂತಂದ್ರೆ ಜಗತ್ತಿನ ಪ್ರಥಮ ಏನಂತಂತಂದ್ರೆ ಸಂಸತ್ ಸ್ಥಾಪಕರು. ಅನುಭವ ಮಂಟಪ ಅಂತ ನಾವೇನ್ ಕರಿತೀವಲ್ಲ, ಅದು ಆಧ್ಯಾತ್ಮದ ಪ್ರಪ್ರಥಮ ಸಂಸತ್ತು, ಪಾರ್ಲಿಮೆಂಟ್ ಅಂತಕ್ಕಂಥದ್ದು ಬಹಳ ಮುಖ್ಯವಾಗ್ತದೆ. ಮಹಾತ್ಮ ಬಸವಣ್ಣನವರು ವಿಶ್ವ ಕುಟುಂಬದ ಕನಸು ಕಂಡಂತ ಒಬ್ಬ ವಿಶ್ವ ಮಾನವರು. ಎಂಥ ಒಂದು ಉದಾತ್ತ ಕಲ್ಪನೆ ಅಲ್ಲ. ಅದರ ಜೊತೆಗೆ ಏನಪ್ಪಾ ಅಂತಂದ್ರೆ ಅವರು ಸಕಲ ಜೀವಾತ್ಮರಿಗೆ ಲೇಸನ್ನ ಬಯಸಿದವರು. ಮಹಾತ್ಮ ಬಸವಣ್ಣನವರು ಇವತ್ತಿನ ವಿಜಯಪುರ ಜಿಲ್ಲೆ ಅಂತ ಏನು ನಾವು ಹೇಳ್ತೀವಿ, ಅಲ್ಲಿ ಬಾಗೇವಾಡಿಯಲ್ಲಿ ಜನಿಸಿದ್ರು. ಅವರ ತಂದೆ ಮಾದರಸರು, ತಾಯಿ ಮಾದಲಾಂಬಿಕೆಯವರು. ಅದರ ಜೊತೆಗೆ ಅವರ ಬದುಕಿನ ಉದ್ದಕ್ಕೂ ಏನಪ್ಪಾ ಅಂತಂದ್ರೆ ಅವರಿಗೆ ಒಂದು ಸ್ಫೂರ್ತಿಯಾಗಿ, ಅವರಿಗೆ ಒಂದು ರಕ್ಷಣಾ ಕವಚವಾಗಿ, ಅದರ ಜೊತೆಗೆ ಅವರಿಗೆ ಪ್ರೇರಕರಾಗಿ ಇದ್ದವರು ಅವರ ಅಕ್ಕ ನಾಗಮ್ಮ ಅವರು.
ಮಹಾತ್ಮ ಬಸವಣ್ಣನವರು ತಮ್ಮ 8ನೇ ವಯಸ್ಸಿನಲ್ಲಿನೇ ಕೂಡಲ ಸಂಗಮಕ್ಕೆ ಬರ್ತಾರೆ. ಸಂಗಮ ಅವಾಗ ಪ್ರಸಿದ್ಧವಾದಂಥ ವಿದ್ಯಾ ಕೇಂದ್ರ ಆಗಿರ್ತದೆ. 12 ವರ್ಷ ಅವ್ರು ಏನ್ ಮಾಡ್ತಾರೆ ಅಂತಂತಂದ್ರ ವಿದ್ಯಾ ಸಂಪಾದನೆ ಮಾಡ್ತಾರೆ. ತಮ್ಮ ಚಿಂತನೆಗಳು ಮತ್ತು ಅಧ್ಯಯನದ ಮೂಲಕವಾಗಿ ಅವ್ರು ಏನಂತಂತಂದ್ರೆ ಅದ್ರ ಜೊತೆಗೆ ಅನುಭೂತಿ, ಎಂಪತಿ ಅಂತಕ್ಕಂಥದ್ದು ಇವೆಲ್ಲವುಗಳನ್ನ ಅವರು ಒಳಗೂಡಿಸಿಕೊಂಡಂತ ಒಂದು ಶಕ್ತಿಯಾಗಿ ಅವರು ಹೊಮ್ತಾರೆ. ಅವರು ಎಷ್ಟರ ಮಟ್ಟಿಗೆ ಅವರು ಹೊಮ್ತಾರೆ ಅಂತಂತಂದ್ರೆ ಅವರೊಬ್ಬ ಮಹಾನ್ ದಾರ್ಶನಿಕ ಆಗುವಂತ ಎಲ್ಲ ಲಕ್ಷಣಗಳು ಅವರಲ್ಲಿ ಏನಂತಂದ್ರೆ ತುಂಬಿಕೊಳ್ತಾವು. ಅವರು ಅಂಗ ಗುಣಗಳನ್ನೆಲ್ಲ ಅಂದ್ರೆ ನಾ ಹೇಳೋದು ಸಂಗಮ ಕ್ಷೇತ್ರ ಅನ್ನೋದು ಬಸವಣ್ಣನವರು ಒಂದು ಸಾಧನಾ ಕ್ಷೇತ್ರ ಆಗಿತ್ತು ಅನ್ನೋದು ನಮಗೆ ಇಲ್ಲಿ ಬಹಳ ಮುಖ್ಯವಾಗ್ತದೆ. ಅವರು ತಮ್ಮ ಅಂಗ ಗುಣಗಳನ್ನೆಲ್ಲ ಕಳೆದುಕೊಂಡು ಲಿಂಗ ಗುಣಗಳನ್ನು ಅವರು ಆತ್ಮೀಕರಿಸಿದರು, ಹೊಸ ಶಕ್ತಿಯಾಗಿ ಹೊಂದಿದರು. ಅಲ್ಲಿಂದ ಮುಂದೆ ಮಹಾತ್ಮ ಬಸವಣ್ಣನವರು ಮಂಗಳವಾಡಿಗೆ ಬರ್ತಾರೆ. ಅಲ್ಲಿ ಸಾಮಂತ ಬಿಜ್ಜಳನಲ್ಲಿ ಅವರು ಕರ್ಣಿಕರಾಗಿ ಅಂದ್ರೆ ಗುಮಾಸ್ತರಾಗಿ ಅವರು ಗಣಕಾಧಿಕಾರಿಯಾಗಿ ಅವ್ರು ಏನಂತಂದ್ರೆ ನೇಮಕಗೊಳ್ತಾರೆ. ಗಂಗಾಂಬಿಕೆ ಮತ್ತು ನೀಲಾಂಬಿಕೆ ಅವರನ್ನ ಮದುವೆ ಆಗ್ತಾರೆ. ತರುವಾಯದಲ್ಲಿ ಬಿಜ್ಜಳ ಮಹಾರಾಜ ಕಲ್ಯಾಣದ ಮಹಾರಾಜರಾಗ್ತಾರೆ. ಬಸವಣ್ಣನವರು ಕಲ್ಯಾಣಕ್ಕೆ ಹೋಗ್ತಾರೆ. ಅಲ್ಲಿ ಕಲ್ಯಾಣದಲ್ಲಿ ಏನಂತಂತಂದ್ರೆ ಬಸವಣ್ಣನವರು ಬಿಜ್ಜಳನಲ್ಲಿ ಅರ್ಥಮಂತ್ರಿಯಾಗಿ ಅಂದ್ರೆ ಈ ಮೊದಲು ಹೇಳಿದಂತೆ ಭಂಡಾರಿಯಾಗಿ ಅವರು ನೇಮಕಗೊಳ್ತಾರೆ. ಆ ಇಲ್ಲಿ ಒಂದು ಮುಖ್ಯವಾದ ಮಾತು ಏನಂತಂದ್ರೆ ಸಂಗಮ ಕ್ಷೇತ್ರದಲ್ಲಿ ಮಹಾತ್ಮ ಬಸವಣ್ಣನವರು ಆತ್ಮ ಕಲ್ಯಾಣವನ್ನು ಸಾಧಿಸಿಕೊಂಡ್ರೆ, ಕಲ್ಯಾಣದಲ್ಲಿ ಮಹಾತ್ಮ ಬಸವಣ್ಣನವರು ಸಮಾಜ ಕಲ್ಯಾಣಕ್ಕೆ ತಮ್ಮನ್ನೇನಪ್ಪ ಅಂದ್ರೆ ತೊಡಗಿಸಿಕೊಂಡ್ರು. 12 ವರ್ಷಗಳ ಕಾಲ ಮಹಾತ್ಮ ಬಸವಣ್ಣನವರಿಗೆ ಕಲ್ಯಾಣ ಏನಪ್ಪಾ ಅಂದ್ರೆ ಅವರ ಸಾಧನ ಕಾರ್ಯಕ್ಷೇತ್ರ ಆಯಿತು ಅನ್ನೋದು ಬಹಳ ಮುಖ್ಯ. ಈ 12 ವರ್ಷಗಳ ಅಲ್ಪಾವಧಿಯಲ್ಲಿ ಮಹಾತ್ಮ ಬಸವಣ್ಣನವರ ಸಾಧನೆಗಳು ಅದ್ಭುತವಾದದ್ದು, ಅಮೋಘವಾಗಿದ್ದು. ಎಷ್ಟರ ಮಟ್ಟಿಗೆ ಅಂತಂತಂದ್ರೆ ಜನಸಾಮಾನ್ಯರ ಇಡೀ ಬದುಕು ಏನಪ್ಪಾ ಅಂದ್ರೆ ಪರಿವರ್ತನೆಗೊಳ್ಳುವಷ್ಟರ ಮಟ್ಟಿಗೆ ಅದು ಏನಂತಂದ್ರೆ ಅವರು ಸಾಧನೆಗಳನ್ನ ಅಲ್ಲಿ ಗೈದ್ರು. ಅಲ್ಲಿ ಇವರ ಒಂದು ಅವಧಿಯಲ್ಲಿ ಇವರ ಒಂದು ಧಾರ್ಮಿಕ ನೈತಿಕ ಆಧಾರಿತ ಆಧ್ಯಾತ್ಮಿಕ ಆಧಾರಿತ ಬದುಕು ಅಂದ್ರೆ ನಡೆ ನುಡಿ ಆಚಾರ ವಿಚಾರ ಇವುಗಳು ಒಂದಾದಂತ ಇವರ ಬದುಕು ಏನಂತಂತಂದ್ರೆ ಧರ್ಮ ಅಂತಕ್ಕಂಥದ್ದು ಒಂದು ಮಹಾಶಕ್ತಿಯಾಗಿ ಪರಿವರ್ತಿತ ಶಕ್ತಿಯಾಗಿ ಅಲ್ಲಿ ರೂಪುಗೊಂಡು ಸಾಮಾನ್ಯ ಜನರು ಕೂಡ ಏನಪ್ಪಾ ಅಂತಂದ್ರೆ ಇದರ ಸೆಳವಿನಲ್ಲಿ ಸಿಲುಕಿ ಇದರಿಂದ ಪರಿವರ್ತಿತರಾಗಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಏನಂತಂದ್ರೆ ಆಧ್ಯಾತ್ಮದ ಒಂದು ಅನುಭೂತಿ ಉಂಟಾಗತೊಡಗಿತು. ಪರಿವರ್ತಿತ ಒಟ್ಟಾರೆ ಸಮಾಜನೇ ಏನಂತಂದ್ರೆ ಕಲ್ಯಾಣದ ಸಮಾಜ ಪರಿವರ್ತನೆ ಆಯಿತು. ಇದರಿಂದಾಗಿ ನಾಡಿನ ಮತ್ತು ದೇಶದ ಬೇರೆ ಬೇರೆ ಅಂದಿನ ಮಹಾ ವ್ಯಕ್ತಿಗಳೆಲ್ಲರೂ ಏನಪ್ಪಾ ಅಂದ್ರೆ ಕಲ್ಯಾಣದತ್ತ ಆಕರ್ಷಿತರಾದರು. ಅದರ ಜೊತೆಗೆ ಏನಪ್ಪಾ ಅಂದ್ರೆ ಅಂದಿನ ಕಾಲದ ಶರಣೆಯರು ಕೂಡ ಏನಪ್ಪಾ ಅಂತಂದ್ರೆ ಸಾವಿರ ಸಂಖ್ಯೆಯಲ್ಲಿ ಕಲ್ಯಾಣದಲ್ಲಿ ಏನಪ್ಪಾ ಅಂತಂದ್ರೆ ಅವರು ಸಮಾವೇಶಗೊಂಡ್ರು. ಅವರೆಲ್ಲ ಬಹುಮುಖ್ಯವಾದ ಮಾತು ಏನಂತಂದ್ರೆ ಅತ್ಯಂತ ಅಂತ್ಯಜರು ಅಂತ ನಾವೇನ್ ಹೇಳ್ತೀವಲ್ಲ, ವಂಚಿತರು ಅಂತ ಏನ್ ಹೇಳ್ತೀವಲ್ಲ, ಅಸ್ಪೃಶ್ಯರು ಅಂತ ನಾವೇನ್ ಹೇಳ್ತೀವಿ, ಕೆಳ ಸ್ತರದವರು ಅಂತ ಅವರೆಲ್ಲ ಸಾವಿರ ಸಂಖ್ಯೆಯಲ್ಲಿ ಸಮಾವೇಶಗೊಂಡು ಒಂದೆಡೆ ಸೇರಿ ಸಮಾನ ವೇದಿಕೆಯಲ್ಲಿ ಹಂಚಿಕೊಂಡು ತಮ್ಮ ವಿಚಾರ ಮಂಥನಗಳನ್ನ ಮಾಡುವುದರ ಮೂಲಕವಾಗಿ ತಾವು ಕಂಡುಕೊಂಡಂಥ ಮತ್ತು ತಾವು ಅಭಿವ್ಯಕ್ತಿಸಿದಂಥ ಅನುಭವ ಅಮೃತ ನುಡಿಗಳನ್ನು ಏನು ಮಾಡಿದ್ರು ಅಂತಂದ್ರೆ ಅವರು ವಚನಗಳಲ್ಲಿ ತುಂಬಿಟ್ರು ಅಂತಕ್ಕಂಥದ್ದು ಬಹಳ ಮುಖ್ಯವಾಗ್ತದೆ. ಎಷ್ಟರ ಮಟ್ಟಿಗೆ ಅಂತಂತಂದ್ರೆ ಅನುಭವ ಮಂಟಪ ಅನ್ನೋದು ಆಧ್ಯಾತ್ಮದ ಒಂದು ಪವಿತ್ರ ಕ್ಷೇತ್ರ ಆಗ್ತದೆ, ಸಾಧನ ಕ್ಷೇತ್ರ ಆಗ್ತದೆ. ಆ ಸಂದರ್ಭದಲ್ಲಿ ಅಲ್ಲಮ ಪ್ರಭುವಿನಂತ ಒಬ್ಬ ಮಹಾಮೇರು ಸದೃಶ ವ್ಯಕ್ತಿಯೂ ಕೂಡ, ಆಧ್ಯಾತ್ಮದ ಮೇರು ಸದೃಶ ವ್ಯಕ್ತಿಯೂ ಕೂಡ ಬಸವಣ್ಣನವರ ವ್ಯಕ್ತಿತ್ವಕ್ಕೆ ತಲೆಬಾಗಿ ಅವರು ಈ ಅನುಭವ ಮಂಟಪದ ಅಧ್ಯಕ್ಷರಾಗಿ ಕೆಲಕಾಲ ಏನಪ್ಪಾ ಅಂತಂದ್ರೆ ಅನುಭವ ಮಂಟಪವನ್ನು ನಿರ್ದೇಶಿಸುತ್ತಾರೆ. ಬಸವಣ್ಣನವರು ತಮ್ಮ ಅನುಭವ ಮತ್ತು ಅನುಭವವನ್ನ ಅಭಿವ್ಯಕ್ತಗೊಳಿಸಲಿಕ್ಕೆ ಅವರು ಮುಖ್ಯವಾಗಿ ಆಯ್ಕೆ ಮಾಡಿಕೊಂಡದ್ದು ವಚನಗಳನ್ನು. ಈ ವಚನಗಳಲ್ಲಿ ಅವರು ಏನು ಅಂತಂದ್ರೆ ತಮ್ಮ ಸಂಪೂರ್ಣವಾದಂತಹ ಅನುಭವಗಳನ್ನ, ಸಾಧನೆಗಳನ್ನ, ಬೋಧನೆಗಳನ್ನ ಅವರು ಅಳವಡಿಸಿದ್ದಾರೆ. ಮತ್ತು ಸರಳಗನ್ನಡದಲ್ಲಿ ಅವರು ವಚನಗಳು ಅಂತಂತಂದ್ರೆ ಸಾಮಾನ್ಯರಿಗೂ ಕೂಡ ಏನಂತಂತಂದ್ರೆ ನೇರ ಮನಕಿಳಿಯುವಂತಹ ರೀತಿಯಲ್ಲಿ ಅವರು ವಚನಗಳನ್ನ ರೂಪಿಸಿದ್ರು. ಅಷ್ಟೇ ಅಲ್ಲ, ಇತರರು ಕೂಡ ವಚನಗಳನ್ನ ಆ ಹಾದಿಯಲ್ಲಿ ಮುನ್ನಡೆಯಲಿಕ್ಕೆ ಅವರ ವಚನಗಳು ಪ್ರೇರಕ ಆದವು ಅನ್ನೋದು ಇಲ್ಲಿ ನಮಗೆ ಬಹಳ ಮುಖ್ಯವಾಗಿರುತ್ತದೆ. ಈವರೆಗೂ ನಮಗೆ ಸರಿಸುಮಾರು ಬಸವಣ್ಣನವರ 1414 ವಚನಗಳು ನಮಗೆ ಸಿಕ್ಕಿವೆ. ಈ ಬಸವಣ್ಣನವರ ವಚನಗಳಲ್ಲಿ ಆತ್ಮನಿವೇದನೆ ಇದೆ, ಆತ್ಮವಿಮರ್ಶೆ ಇದೆ, ಸಮಾಜದ ಒಂದು ಸಾಮಾಜಿಕ ಹೊಣೆಗಾರಿಕೆ ಇದೆ, ಸಮಾಜ ವಿಮರ್ಶೆ ಇದೆ. ಅದರ ಜೊತೆಗೆ ಏನಂತಂದ್ರ ಬಹಳ ಮುಖ್ಯವಾದದ್ದು ಅಂತಂದ್ರ ಮೌಲ್ಯಗಳ ಒಂದು ನಿವೇದನೆ ಇದೆ. ಆಮೇಲೆ
ಅವರ ವಚನಗಳು ಅಂತಂತಂದ್ರೆ ಅವರ ಒಂದು ಅಂತರಂಗದ ಅನಾವರಣ, ಅವರ ವಚನಗಳು ಅಂತಂದ್ರೆ ಅವರ ಸಾಧನೆಗಳ ಒಂದು ಕೈಪಿಡಿ, ಅವರ ವಚನಗಳು ಅಂತಂದ್ರೆ ಬೋಧನೆಗಳ ಒಂದು ಸಾಕ್ಷಿ ನುಡಿಯ ಅಂತಕ್ಕಂಥದ್ದು ನಮಗೆ ಬಹಳ ಮುಖ್ಯವಾಗ್ತದೆ. ಮಹಾತ್ಮ ಬಸವಣ್ಣನವರು ಅವರು ಒಬ್ಬ ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥ ವ್ಯಕ್ತಿ, ಸಮಾಜ ಸುಧಾರಣೆಯಲ್ಲಿ ಇರ್ತಕ್ಕಂಥ ವ್ಯಕ್ತಿ. ಮೊದಲು ತಾನು ಏನಾಗಬೇಕು ಅಂತಂದ್ರೆ ಪರಿಶುದ್ಧ ವ್ಯಕ್ತಿತ್ವವನ್ನು ಹೊಂದಬೇಕು ಅನ್ನುವಂಥ ಒಂದು ಕಲ್ಪನೆಯನ್ನು ಹೊಂದಿದ್ರು. ಆದ್ರಿಂದಲೇ ಅವರು ಭಕ್ತಿ ಮಾರ್ಗವನ್ನ ಅವರು ಅನುಸರಿಸಿದರು. ಈ ಭಕ್ತಿ ಮಾರ್ಗ ಅನ್ನೋದು ಮೊದಲಿಗೆ ಅವರಿಗೆ ಸರಳವಾಗಿರಲಿಲ್ಲ. ಅವರು ವಚನಗಳಲ್ಲಿ ಅದು ನಮಗೆ ಸ್ಪಷ್ಟ ಆಗ್ತದೆ. ಆರಂಭಿಕ ಹಂತದಲ್ಲಿ ಅವರ ಭಕ್ತಿಯ ಸಾಧನೆಯ ಮಾರ್ಗದ ಆರಂಭಿಕ ಹಂತದಲ್ಲಿ ಅವರು ತಮ್ಮ ಆತ್ಮನಿವೇದನೆಯನ್ನು ಎಷ್ಟೊಂದು ಪ್ರಾಂಜಲ ಮನಸ್ಸಿಂದ ಒಪ್ಪಿಕೊಳ್ತಾರೆ ಅಂತಂತಂದ್ರೆ ಅವ್ರು ಹೇಳ್ತಾರೆ ಏನಂತಂದ್ರೆ, ತುಪ್ಪದ ಸವಿಗೆ ಅಲಗ ನೆಕ್ಕುವ ಸೊಣಗನಂತಾದೆ ಅಂತಕ್ಕಂಥ ಮಾತು ಹೇಳ್ತಾರೆ. ತುಪ್ಪದ ಸವಿಗೆ ಅಲಗ ನೆಕ್ಕುವ ಸೊಣಗ ಅಂದ್ರೆ ತುಪ್ಪದ ರುಚಿಗಾಗಿ ಖಡ್ಗದ ತುದಿಯನ್ನು ನೆಕ್ಕುವ ನಾಯಿ ಅಂತಾದೆ ಅಂತಕ್ಕಂಥದ್ದು. ಅಂದ್ರೆ ಅಷ್ಟು ಅವ್ರಿಗೆ ಏನಂತಂತಂದ್ರ ಆ ಭಕ್ತಿ ಮಾರ್ಗ ಬಹಳ ಕಠೋರವಾಗಿ ನಿಷ್ಠುರವಾಗಿ ಕಾಣ್ತ. ಆದರೆ ಇದು ಆರಂಭಿಕ ಹಂತದ ಅವರ ತಳಮಳ. ಅದು ಆ ತರುವಾಯದಲ್ಲಿ ಅವರು ಅಷ್ಟೇ ಕಠೋರವಾಗಿ ಅವರು ತಮ್ಮ ಸಾಧನೆಯನ್ನು ಮುಂದುವರಿಸಿದ್ರು ಅನ್ನೋದು ನಮಗೆ ಬಹಳ ಮುಖ್ಯ. ಎಷ್ಟರ ಮಟ್ಟಿಗೆ ಅಂತಂತಂದ್ರೆ ಕೊನೆಗೆ ಅವ್ರು ಏನಪ್ಪಾ ಅಂತಂದ್ರೆ ಯಾವ ಹಂತಕ್ಕೆ ಅವ್ರು ಬಂದು ನಿಲ್ತಾರೆ ಅಂತಂತಂದ್ರೆ, ಎನ್ನ ವಾಮಕ್ಷೇಮ ನಿಮ್ಮದಯ, ಎನ್ನ ಮಾನಾಪಮಾನ ನಿಮ್ಮದಯ ಅಂತ ಹೇಳುವುದರ ಜೊತೆಗೆ ಏನಂತಂತಂದ್ರ ಅವರು ಕೊನೆಯ ಮಾತು ಹೇಳ್ತಾರೆ, ಬಹಳ ಸುಂದರವಾಗಿ ಹೇಳ್ತಾರೆ, ಬಳ್ಳಿಗೆ ಕಾಯಿ ಭಾರವೇ, ಬಳ್ಳಿಗೆ ಕಾಯಿ ದಿಮಿತೆ, ಕೂಡಲ ಸಂಗಮ ದೇವ ಅಂತಕ್ಕಂಥ ಮಾತನ್ನ ಮಹಾತ್ಮ ಬಸವಣ್ಣನವರು ಅವರು ಅಲ್ಲಿ ಹೇಳ್ತಾರೆ ಅನ್ನುವಂಥದ್ದು. ಮಹಾತ್ಮ ಬಸವಣ್ಣನವರ ಬೋಧನೆಗಳು ಈ ಮೊದಲೇ ಹೇಳಿದಂತೆ ಅವರು ತಮ್ಮ ಬೋಧನೆಗೆ ಮತ್ತು ತಮ್ಮ ಸಾಧನೆಗೆ ವಚನಗಳನ್ನೇ ಮಾಧ್ಯಮವನ್ನಾಗಿಸಿಕೊಂಡ್ರು ಅಂತಕ್ಕಂಥದ್ದು. ಇಲ್ಲಿ ಅವರು ಅವರ ಬೋಧನೆಗಳಲ್ಲಿ ನಮ್ಮ ಮುಖ್ಯವಾಗಿ ಕಂಡು ಬರೋದು ಅಂತಂದ್ರೆ ಒಂದು ಅವರಲ್ಲಿ ಆಶಾವಾದಿತ್ವ. ಆಮೇಲೆ ಯಾವುದನ್ನ ಅವರು ನಿರಾಕರಿಸಲಿಲ್ಲ ಅಂತಂದ್ರೆ, ಯಾವುದನ್ನ ಜಗತ್ತು ನಿರಾಕರಣೆ ನಿರಾಕರಣೆ ತಿರಸ್ಕಾರಕ್ಕೆ ಯೋಗ್ಯ ಅಂತಂದ್ರು ಅದನ್ನ ಅವರು ಪುರಸ್ಕರಿಸಿ ಮತ್ತೆ ಅದನ್ನ ಏನಪ್ಪಾ ಅಂದ್ರೆ ಪಾರಮಾರ್ಥಿಕ ಲೋಕಕ್ಕೆ ಏಣಿಯನ್ನಾಗಿಸಿದ್ದು ಅವ್ರು ಬಹಳ ಮುಖ್ಯವಾದ ಮಾತು. ಉದಾಹರಣೆಗೆ ನಾವು ಹೇಳ್ತೀವಿ ಈ ಮರ್ತ್ಯ ಲೋಕ ಅಂತಕ್ಕಂಥದ್ದು, ಇದು ಏನಪ್ಪಾ ಅಂದ್ರೆ ಇದು ಕ್ಷಣಿಕ, ಇದು ನಮಗೆ ಬಹಳ ಒಂದು ನಮ್ಮ ಸಾಧನೆಗೆ ಇದೇನಪ್ಪ ಅಂತಂದ್ರೆ ಮಾರಕ ಅಂತಕ್ಕಂಥದ್ದು. ಆದ್ರೆ ಬಸವಣ್ಣನವ್ರದ್ದು ದೃಷ್ಟಿನೇ ಬೇರಿತ್ತು, ಅವರ ಸೃಷ್ಟಿನೇ ಬೇರಿತ್ತು. ಅವ್ರು ಹೇಳ್ತಾರೆ, ಮರ್ತ್ಯ ಲೋಕ ಎಂಬುದು ಕರ್ತಾರನ ಕಮ್ಮಟವಯ್ಯ, ಮರ್ತ್ಯ ಲೋಕ ಎಂಬುದು ಕರ್ತಾರನ ಕಮ್ಮಟವಯ್ಯ, ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರು, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರು ಅಂತಕ್ಕಂಥ ಮಾತು. ಇದರಲ್ಲಿ ಯಾವ ಕಠಿಣ ಶಬ್ದಗಳು ಇಲ್ಲ. ಈ ಮರ್ತ್ಯಲೋಕ ಅಂತಕ್ಕಂಥದ್ದು ಏನೈತಲ್ಲ, ಇದು ಕರ್ತಾರನ ಕಮ್ಮಟ. ಅಂದ್ರೆ ಇಲ್ಲಿ ನಾವು ಈ ಲೋಕ ಈ ಬದುಕು ಕ್ಷಣಿಕ ಆಗಿರ್ಬೋದು, ಆದ್ರೆ ಇದನ್ನು ನಾವು ಏನಂತಂದ್ರೆ ಪಾರಮಾರ್ಥಿಕಕ್ಕೆ ಅಂದ್ರೆ ನಮ್ಮ ಆಧ್ಯಾತ್ಮಿಕ ಔನ್ನತ್ಯಕ್ಕೆ ಅದನ್ನ ಏನ್ ಮಾಡ್ಕೋಬೇಕು ಅಂತಂತಂದ್ರೆ ಎತ್ತರಕ್ಕೆ ಏರಿಸಿಕೊಳ್ಳುವಂತ ಒಂದು ಸಾಧನೆಯನ್ನಾಗಿಸಿಕೊಳ್ಬೇಕು ಅಂತಕ್ಕಂಥದ್ದು. ಹಾಗಾದ್ರೆ ಈ ವಚನದ ಹಿರಿಮೆ ಏನು ಅಂತಂತಂದ್ರೆ, ಈ ವಚನವನ್ನು ಓದುವುದರ ಮೂಲಕವಾಗಿ ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರು ಅಂತ ಹೇಳುವುದರ ಮೇಲಾಗಿ ನಮ್ಮಲ್ಲಿ ಸಾಮಾಜಿಕ ಜವಾಬ್ದಾರಿ ಹೆಚ್ಚುತ್ತದೆ. ನಮ್ಮ ಬದುಕನ್ನ ಕಾಯಕದ ಮೂಲಕ, ನೈತಿಕತೆಯ ಮೂಲಕ ಇದನ್ನ ಹೆಚ್ಚು ಹೆಚ್ಚು ಅರ್ಹತೆಯನ್ನ ಅಂದ್ರ ಈ ಉನ್ನತ ಆದರ್ಶಕ್ಕೆ ಅರ್ಹತೆವಾದಂತಹ ಒಂದು ಶ್ರೇಷ್ಠತ್ವವನ್ನು ಇದಕ್ಕೆ ಕಲ್ಪಿಸಿಕೊಡ್ಬೇಕು ಅಂತಕ್ಕಂಥ ಒಂದು ತುಡಿತವನ್ನ ಇದೇನ್ ಮಾಡ್ತದೆ ಅಂತಂದ್ರೆ ಉಂಟು ಮಾಡ್ತದೆ, ಆಶಾವಾದಿತ್ವವನ್ನು ಉಂಟು ಮಾಡ್ತದೆ. ಆಮೇಲೆ ಅದರ ಜೊತೆಗೆ ಏನಂತಂದ್ರ ಈ ಬದುಕನ್ನ ಅವರು ಪಾರಮಾರ್ಥಿಕದ ಎತ್ತರಕ್ಕೆ ಇರುವಂತ ಒಂದು ಏಣಿಯನ್ನಾಗಿಸುತ್ತಾರೆ. ಇದ್ರ ಜೊತೆಗೆ ಏನಪ್ಪಾ ಅಂತಂದ್ರ ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರು ಅಂತಕ್ಕಂಥದ್ದು ಏನೈತಲ್ಲ, ಇದು ಒಂದು ದೊಡ್ಡ ಎಚ್ಚರಿಕೆ. ಇದು ಅಂದ ಮೇಲೆ ಹಾಗಾದ್ರೆ ನಾವು ಇನ್ನೂ ಏನಾಗ್ಬೇಕಪ್ಪ ಅಂತಂದ್ರೆ ಜಾಗೃತರಾಗಬೇಕು. ಇರುವ ಒಂದು ಬದುಕನ್ನ ನಾವೇನಪ್ಪ ಅಂದ್ರೆ ಈ ಭೂಮಿ ವೇದಿಕೆಯ ಮೇಲೆ ಸಾರ್ಥಕಗೊಳಿಸಿಕೊಳ್ಬೇಕು ಅಂತಕ್ಕಂಥದ್ದು. ಅದೇ ರೀತಿ ತನುವು ಕೂಡ, ದೇಹ ಅಂದ್ರೆ ಇದು ಏನು ಮಾಂಸದ ಮುದ್ದೆ, ಇದು ಕ್ಷಣಿಕ, ಇದು ನಾಶ ಹೊಂದುತ್ತದೆ ಅಂತಕ್ಕಂಥದ್ದು. ಅದು ಹಂಗಲ್ಲ. ಇದರಲ್ಲಿ ಒಂದು ಪಾವಿತ್ರ್ಯತೆ ತುಂಬಿದೆ. ಇದು ನಮಗೆ ನಮ್ಮ ಒಂದು ಉದ್ದೇಶಕ್ಕೆ ಏನಪ್ಪಾ ಅಂದ್ರೆ ಇದು ಸಾಧನೆಯ ಶ್ರೇಷ್ಠತ್ವವನ್ನು ಹೊಂದಿದೆ. ಆದ್ದರಿಂದಲೇ ಅವರು ಬಸವಣ್ಣನವರು ಹೇಳ್ತಾರೆ, ಈ ದೇಹವನ್ನು ಉನ್ನತೀಕರಿಸಿ ಅವರು ಜನರಲ್ಲಿ ಎಂತ ಒಂದು ನೈತಿಕ ಪ್ರಾಬಲ್ಯವನ್ನ, ದೇಹದ ಬಗ್ಗೆ ಗೌರವವನ್ನು ಬೆಳೆಸ್ತಾರೆ ಅಂತಂದ್ರೆ ಅವ್ರು ಹೇಳ್ತಾರೆ, ನಾನೇನು ಉಳ್ಳವರು ಶಿವಾಲಯ ಮಾಡುವರಯ್ಯ, ನಾನೇನು ಮಾಡುವೆ ಬಡವನಯ್ಯ, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ
ಇದ್ರ ಯಾವ್ದಕ್ಕ ಅಂದ್ರೆ ದೇಹ ಅಂತ ಅನ್ನೋದು ಅಳಿಯುವ ಮಾಂಸದ ಮುದ್ದೆ ಅಲ್ಲ, ಬೆಳಗುವ ದೇವಾಲಯ, ದೇಗುಲ. ದೇಹವೇ ದೇಗುಲ ಅಂತಕ್ಕಂಥ ಒಂದು ಪಾವಿತ್ರ್ಯತೆಯನ್ನು, ಅಂದ್ರೆ ಜನರಲ್ಲಿ ತಮ್ಮ ದೇಹದ ಬಗ್ಗೆ ಅದನ್ನು ಯಾವುದಕ್ಕಾಗಿ ದುಡಿಸಿಕೊಳ್ಳಬೇಕು, ಐಹಿಕ ಈ ದೇಹವನ್ನ ಪಾರಮಾರ್ಥಿಕದ ಎತ್ತರಕ್ಕೆ ಬೆಳೆಸಿಕೊಳ್ಬೇಕು ಅಂತಕ್ಕಂಥ ಹಂಬಲವನ್ನ ಬಸವಣ್ಣನವರು ಈ ವಚನದ ಮೂಲಕ ಏನಪ್ಪಾ ಅಂತ ಪ್ರೇರೇಪಿಸ್ತಾರೆ. ಇನ್ನು ಹೇಳ್ತಾರೆ ಸಾಮಾನ್ಯವಾಗಿ ಧನ ಅಂತಕ್ಕಂಥದ್ದು, ಹಣ ಅಂತಕ್ಕಂಥದ್ದು, ಇವು ತನು ಮನ ಧನ ಇವೆಲ್ಲ ಕ್ಷಣಿಕ, ಮೋಹ ಮಾಯೆ ಅಂತಕ್ಕಂಥದ್ದು. ಅದು ಹಾಗಲ್ಲ ಅಂತಕ್ಕಂಥದ್ದು. ಧನ ಅನ್ನೋದು ಅದರಷ್ಟಕ್ಕೆ ಅದು ಶ್ರೇಷ್ಠ ಅಲ್ಲ, ಅದರ ಶ್ರೇಷ್ಠತ್ವವನ್ನು ತುಂಬುವವರು ನಾವು ಅಂತಕ್ಕಂಥದ್ದು. ಅಂದ್ರೆ ಅದನ್ನು ನಾವು ತ್ಯಾಗದ ಮೂಲಕ ಗಳಿಸಬೇಕು, ತ್ಯಾಗದ ಮೂಲಕ ಬಳಸಬೇಕು. ಒಟ್ಟಾರೆ ಧನದ ಬಳಕೆ ಏನಾಗಿರ್ಬೇಕಪ್ಪ ಅಂತಂದ್ರೆ ಶುದ್ಧ ಮೂಲದ ಆಗಿರಬೇಕು ಅಂತಕ್ಕಂಥ ಒಂದು ಇದನ್ನ ಅವರು ಏನ್ ಮಾಡ್ತಾರೆ ಅಂತಂತಂದ್ರೆ, ಅದ್ರ ಸಲುವಾಗಿ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಹಣ ಗಳಿಕೆ ಅನ್ನೋದು ಅದು ಮುಖ್ಯ ಕರೆ, ಆದ್ರೆ ಗಳಿಕೆ ಅದಕ್ಕಿಂತ ಬಹಳ ಮುಖ್ಯವಾದದ್ದು ಆ ಗಳಿಕೆಯ ವಿಧಾನ ಅಂತಕ್ಕಂಥದ್ದು. ಆ ಕಾರಣಕ್ಕಾಗಿ ಅವರು ನಮ್ಗೆ ಎಷ್ಟು ಎಚ್ಚರಿಕೆ ಕೊಡ್ತಾರೆ ಅಂದ್ರೆ ಹಣ ಗಳಿಕೆ ಶುದ್ಧವಾಗಿರ್ಬೇಕು, ತ್ಯಾಗ ಮೂಲವಾಗಿರ್ಬೇಕು ಅನ್ನೋದಕ್ಕೆ ಅವ್ರು ಹೇಳ್ತಾರೆ, ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ ಅಂತ ಹೇಳಿ ಅಷ್ಟಕ್ಕೆ ಸುಮ್ಮನೆ ಆಗೋದಿಲ್ಲ ಮಹಾತ್ಮ ಬಸವಣ್ಣನವರು. ಮುಂದೆ ಎಂಥ ಒಂದು ಮಾತನ್ನ ಅವ್ರು ಹೇಳ್ತಾರೆ ಅಂತಂತಂದ್ರೆ, ಹೋಲಿಕೆ ಕೊಡ್ತಾರೆ ಅಂತಂದ್ರೆ, ನಾಯ ಹಾಲು ನಾಯಂಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಾರೆ. ಅಂದ್ರೆ ಈ ಎಚ್ಚರಿಕೆಯ ಮಾತುಗಳು ನಮ್ಮನ್ನು ಮತ್ತೆ ಏನಪ್ಪಾ ಅಂದ್ರೆ ಹಣ ಗಳಿಕೆಯ ವಿಷಯ ಬಂದಾಗ ನಮ್ಮನ್ನ ನ್ಯಾಯ ಮಾರ್ಗದತ್ತ, ತ್ಯಾಗ ಮಾರ್ಗದತ್ತ, ಶುದ್ಧ ಮಾರ್ಗದತ್ತ ಅವು ಎಳೆಯುವಲ್ಲಿ, ಸೆಳೆದು ನಿಲ್ಲಿಸುವಲ್ಲಿ, ಆತ್ಮೀಯವಾಗಿ ಕರೆದುಕೊಂಡು ಹೋಗುವಲ್ಲಿ ಅವು ಪ್ರೇರೇಪಣೆ ಆಗ್ತಾವು ಅಂತಕ್ಕಂಥದ್ದು. ಅದು ತನುವೇ ಇರಲಿ, ಧನವೇ ಇರಲಿ, ಇವೆರಡರ ಬಳಕೆ ಎದರಲ್ಲಿ ಐತಪ್ಪ ಅಂದ್ರೆ ಮೂಲವಾಗಿ ಮನದಲ್ಲಿ ಐತಿ ಅಂತಂದು. ಮನ ಅನ್ನೋದು ಮಹತ್ತಿನ ಒಂದು ಸಾಧನೆ ಹೌದು ಅಂತಕ್ಕಂಥದ್ದು. ಆದ್ದರಿಂದ ಈ ಮನಸ್ಸನ್ನ ಏನ್ ಮಾಡ್ಬೇಕು ಅಂತಂತಂದ್ರೆ ಪರಿವರ್ತನೆ ಮಾಡಿಕೊಳ್ಬೇಕು, ಶುದ್ಧೀಕರಿಸಿಕೊಳ್ಬೇಕು. ಮನದ ಶುದ್ಧೀಕರಣ ಮನಹೀನನಾಗಬಾರದು, ಮನಹೀನತನವೇ ಭಕ್ತಂಗೆ ಕೇಡು ಅಂತ, ಮಾಡುವ ಭಕ್ತಂಗೆ ಹೀನ ಮನವೇ ಕಡೆ ಅಂತಕ್ಕಂಥ ಎಚ್ಚರಿಕೆಯನ್ನು ಅವರು ಮಹಾತ್ಮ ಬಸವಣ್ಣನವರು ಕೊಡ್ತಾರೆ ಅಂತಕ್ಕಂಥದ್ದು. ಆ ಕಾರಣಕ್ಕಾಗಿ ಈ ಮನವನ್ನು ಶುದ್ಧ ಮಾಡಿಕೊಳ್ಳುವ ಸಲುವಾಗಿ ಅವರು ಕೊಡ್ತಕ್ಕಂಥ ಎಚ್ಚರಿಕೆ ಮಾತುಗಳು ಅಂತಂದ್ರೆ, ಮಾರ್ಗದರ್ಶಿ ನುಡಿಗಳು ಅಂತಂತಂದ್ರೆ ಅಂತರಂಗ ಶುದ್ಧಿ. ಬಸವಣ್ಣನವರ ಒಂದು ಸರಳ ವಚನ ವ್ಯಾಪಕವಾಗಿ ಇದು ಬಳಸಲ್ಪಡ್ತದೆ, ಆದ್ರೆ ಅದು ನಮ್ಮ ಬಳಕೆಯಲ್ಲಿ ಬರಬೇಕಾಗಿದೆ ಅನ್ನೋದನ್ನ ನಾವು ಒಪ್ಪಿಕೊಳ್ಬೇಕಾಗ್ತದೆ. ಅವ್ರು ಹೇಳ್ತಾರೆ, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಹಳೆಯಲು ಬೇಡ. ಇದರ ಹಳೆಯಲು ಬೇಡ ಅಂದ್ರೆ ವೈರಿಯನ್ನು ಕೂಡ ಹಳೆಯಬೇಡ ಅಂತ, ಎದುರಾಳಿಯನ್ನು ಕೂಡ ಹಳೆಯಬೇಡ ಅಂತ ಹೇಳಿ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಅಂತಂದು ಅಲ್ಲಿಗೆ ನಿಲ್ದಾರ್ದನೆ ಕೊನೆಯ ಸಾಲು ಎಷ್ಟು ಅದ್ಭುತ, ಇದೇ ನಮ್ಮ ಕೂಡಲ ಸಂಗಮ ದೇವರನ್ನು ಒಲಿಸುವ ಪರಿ ಅಂತಕ್ಕಂಥದ್ದು. ದೇವರ ಒಲಿಮೆಗೆ ಇಷ್ಟಾದ್ರೆ ಸಾಕು ಅಂತಕ್ಕಂಥದ್ದು ಮಹಾತ್ಮ ಬಸವಣ್ಣನವರು ಒಂದು ಸರಳವಾದ ಮಾರ್ಗವನ್ನ, ಈಗ ಹೆಂಗೆ ಕ್ರಿಶ್ಚಿಯನ್ ಧರ್ಮದಲ್ಲಿ 10 ಕಮ್ಯಾಂಡ್ಮೆಂಟ್ಸ್ ಅಂತ ಬರ್ತಾವಲ್ಲ, ಆ ರೀತಿಯಲ್ಲಿ ಏನಪ್ಪಾ ಅಂದ್ರೆ ಯಾವುದನ್ನು ಮಾಡಬೇಡ ಅಂತ ಹೇಳುವುದರ ಮೂಲಕವಾಗಿ ಅವರು ನಮ್ಮನ್ನ ಇಂಥ ರೀತಿಯಲ್ಲಿ ಬದುಕಬೇಕು ಅನ್ನುವುದಕ್ಕೆ ಅವ್ರು ಏನ್ ಮಾಡ್ತಾ ಹೇಳ್ತಾರೆ, ಅಂತರಂಗ ಶುದ್ಧಿಗೆ, ಕೂಡಲ ಸಂಗಮನನ್ನು ಒಲಿಸುವ ಪರಿಗೆ ಇದು ಬೇಕು ಅಂತಕ್ಕಂಥದ್ದು. ಅಂದ್ರೆ ಏನು ಅಂತಂದ್ರೆ, ದೇಹದ ಶುದ್ಧೀಕರಣಕ್ಕೆ ಸ್ನಾನ ಮಾಡ್ತೇವೆ, ಮನಸ್ಸಿನ ಶುದ್ಧೀಕರಣಕ್ಕೆ ಈ ಸದಾಚಾರಗಳು ಬೇಕು ಅಂತಕ್ಕಂಥದ್ದು ಮಹಾತ್ಮ ಬಸವಣ್ಣನವರ ಒಂದು ಮುಖ್ಯವಾದ ಮಾತು. ಅವ್ರು ಹೇಳ್ತಾರೆ, ಅವ್ರು ಮಹಾತ್ಮ ಬಸವಣ್ಣನವರು ಒಂದು ದೊಡ್ಡ ಕೊಡುಗೆ ಏನಪ್ಪಾ ಅಂತಂದ್ರೆ, ಈ ಐಹಿಕ ಲೋಕಕ್ಕೆ, ಐಹಿಕ ಬದುಕಿಗೆ ಅವರು ಪಾವಿತ್ರ್ಯತೆಯನ್ನು ಕಲ್ಪಿಸಿದ್ರು. ಅವ್ರು ಹೇಳ್ತಾರೆ ಏನಂತಂತಂದ್ರೆ, ದೇವಲೋಕ ಮರ್ತ್ಯಲೋಕ ಬೇರಿಲ್ಲ ಕಾಣಿರೋ ಅನ್ನುವಲ್ಲಿ ಅವ್ರದ್ದು ಎಂಥ ಒಂದು ಕಳಕಳಿ ಐತಿ. ಎಷ್ಟು ಎದುರಿಗೆ ಕುಂದಿರಿಸಿಕೊಂಡು ತಂದೆ ಮಕ್ಕಳಿಗೆ ಹೇಳುವಂತ ರೀತಿಯಲ್ಲಿ ಬಸವಣ್ಣನವರು ನಮಗೆ ಹೇಳ್ತಾರೆ, ದೇವಲೋಕ ಮರ್ತ್ಯಲೋಕ ಬೇರಿಲ್ಲ ಕಾಣಿರೋ, ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ ಅಂತ ಹೇಳಿ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಮನುಷ್ಯ ಅಂದ್ರೆ ಬರೀ ಆಕಾರ ಅಲ್ಲ, ಮನುಷ್ಯ ಅಂದ್ರೆ ಬಹುಮುಖ್ಯವಾಗಿ ಆಚಾರ ಶುದ್ಧವಾಗಿತ್ತಪ್ಪ ಅಂತಂತಂದ್ರೆ ಅದು ಸ್ವರ್ಗ ಅನ್ನೋದು ಅಂಗೈಯ ಗೆರೆ ಅನ್ನುವಂಥ ಮಾತನ್ನ, ಅಥವಾ ಅಂಗಳದ ಮನೆ ಅಂಗಳ ಅಂತಕ್ಕಂಥದ್ದನ್ನ ಅವರು ಸ್ಪಷ್ಟವಾಗಿ ಅವ್ರು ಹೇಳ್ತಾರೆ ಅಂತಕ್ಕಂಥದ್ದು. ಇವೆಲ್ಲವಕ್ಕೂ ಮುಖ್ಯವಾಗಿ ಈ ಧರ್ಮ ಪೂಜೆ ಅಂತಂತಂದ್ರೆ ಇದು ಆಚರಣೆ ಅಲ್ಲ, ಇದು ಆಚಾರ ಅಂತಕ್ಕಂಥದ್ದು. ದಯೆ ಅನ್ನುವುದೇ ಧರ್ಮದ ಮೂಲ. ದಯವಿಲ್ಲದ ಧರ್ಮ ಅದೇ ಉದಯ ಅಂದ್ರೆ ಅದೇನು ಪ್ರಯೋಜನ ಅಂತ. ಅದೇ ಉದಯ, ಅದೇನು ಪ್ರಯೋಜನ?
ದಯೆ ಇಲ್ಲ ಅಂತಂದ್ರೆ ಅದೇನು ಪ್ರಯೋಜನ? ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ ಅಂದು ಹೇಳ್ತಾರೆ. ದಯವೇ ಧರ್ಮದ ಮೂಲವಯ್ಯ ಅಂತಕ್ಕಂಥದ್ದು. ಧರ್ಮದ ಮೂಲವನ್ನ, ಧರ್ಮದ ನೆಲೆಯನ್ನ, ಧರ್ಮದ ಸೆಲೆಯನ್ನ ಮಹಾತ್ಮ ಬಸವಣ್ಣನವರು ಇಂಥ ಸರಳ ಶಬ್ದಗಳಲ್ಲಿ, ಸುಂದರ ನುಡಿಗಟ್ಟಿನಲ್ಲಿ ಅವ್ರು ನಮಗೆ ಕಟ್ಟಿಕೊಡ್ತಾರೆ ಅಂತಕ್ಕಂಥದ್ದು. ಬಸವಣ್ಣನವರಿಗೆ ಬಹಳ ಮುಖ್ಯವಾದದ್ದು ಸಮಾಜದಲ್ಲಿ ಏನು ಶ್ರೇಣೀಕೃತ ಸಮಾಜ ಏನಿತ್ತಲ್ಲ, ಉನ್ನತ ಸಮಾಜ, ಕೀಳು, ಅಂತ್ಯಜರು, ಇವೆಲ್ಲ ಅಸ್ಪೃಶ್ಯರು, ಇವೆಲ್ಲ ಇದ್ವಲ್ಲ, ಇದರಿಂದ ಅವರು ರೋಷಿ ಹೋಗಿದ್ರು. ಆದ್ರಿಂದಲೇ ಅಂತ್ಯಜರಲ್ಲಿಯೂ ಕೂಡ ಆತ್ಮವಿಶ್ವಾಸ ಮೂಡಿಸಬೇಕು, ದಿಟ್ಟತನವನ್ನು ಮೂಡಿಸಬೇಕು, ಧೀರತೆಯನ್ನು ಮೂಡಿಸಬೇಕು, ಅವರಲ್ಲಿ ಆತ್ಮಾಭಿವ್ಯಕ್ತಿ ಶಕ್ತಿಯನ್ನು ತುಂಬಬೇಕು ಅನ್ನೋದಕ್ಕೆ ಅವರು ಏನು ಹೇಳ್ತಾರೆ, ತಮ್ಮನ್ನೇ ತಾವು ಏನಾಗಿಂತ ಕಿರಿಯರಿಲ್ಲ. ನೋಡ್ರಿ, ಬಸವಣ್ಣನವರು ಭಕ್ತಿ ಭಂಡಾರಿ, ಅಂದ್ರೆ ಸಾಧನೆ, ಆಧ್ಯಾತ್ಮದ ಸಾಧನೆಯಲ್ಲಿ ಎತ್ತರದವರು ಅವರು. ಜೊತೆಗೆ ಅರ್ಥಮಂತ್ರಿ, ಅಧಿಕಾರದಲ್ಲಿಯೂ ಕೂಡ ಆಯ್ತು ಮತ್ತು ಆಧ್ಯಾತ್ಮದ ಎತ್ತರದಲ್ಲಿಯೂ ಕೂಡ ಅವರು ಎತ್ತರದವರೇ, ಅವರು ಜಗಜ್ಯೋತಿ ಅವರತ್ತು. ಅಂಥವ್ರು ಏನ್ ಹೇಳ್ತಾರೆ, ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ, ನಿಮ್ಮ ಪಾದ ಸಾಕ್ಷಿ. ಅಲ್ಲಿಗೆ ನಿಲ್ಲೋದಲ್ಲ ಅವರು, ಅದಕ್ಕಿಂತ ಮಿಗಿಲಾದದ್ದು ಎನ್ನ ಮನಸ್ಸಾಕ್ಷಿ. ಬಸವಣ್ಣನವ್ರು ಏನ್ ಮಾಡ್ತಾರೆ, ಮನಸ್ಸಿಗೆ ಎಂಥ ಒಂದು ಮಹತ್ವವನ್ನು ಕೊಡ್ತಾರೆ ಅಂತಂದ್ರೆ, ನಾವು ಯಾರಿಗೂ ಸಾಕ್ಷಿಯಾಗಿ ಬೇಕಾಗೋದಿಲ್ಲ, ನಮ್ಮ ಮನಸ್ಸಿಗೆ ನಾವು ಸಾಕ್ಷಿ, ಅಂತ ಸಾಕ್ಷಿಯಾಗಿ ನಡೆದರೆ ಸಾಕು ಅನ್ನುವಂಥ ರೀತಿಯಲ್ಲಿ ನಿಮ್ಮ ಪಾದ ಸಾಕ್ಷಿ, ಎನ್ನ ಮನಸ್ಸಾಕ್ಷಿ. ಬಸವಣ್ಣನವ್ರ ವಚನಗಳಲ್ಲಿ ಯಾವ ಶಬ್ದವೂ ನಿರುಪಯುಕ್ತ ಅಲ್ಲ ಅನ್ನೋದನ್ನ ನಾವಿಲ್ಲಿ ಬಹಳ ಎಚ್ಚರಿಕೆಯಿಂದ, ಬಹಳ ಆತ್ಮೀಯವಾಗಿ ಗಮನಿಸಬೇಕಾಗ್ತದೆ ಅಂತಕ್ಕಂಥ. ಬಸವಣ್ಣನವರು ಈ ಸಮಾಜದಲ್ಲಿ ಸಮಾನತೆಯನ್ನು ತರುವ ಸಲುವಾಗಿ ಮುಖ್ಯವಾಗಿ ಅವರು ಒಂದು ಕಲ್ಯಾಣ ರಾಜ್ಯವನ್ನು ಕಟ್ಟಬೇಕನ್ನುವ ಹಂಬಲ ಹಾಕಿದ್ರು. ಬರೀ ಕಟ್ಟಬೇಕು ಅನ್ನುವ ಕಲ್ಪನೆ ಅಲ್ಲ, ಅದಕ್ಕೆ ಅವರ ದಾರಿಯನ್ನು, ಸಂವಿಧಾನ. ಇವತ್ತು ಹೆಂಗ ನಮ್ಗೆ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಕರಡು ಸಮಿತಿ ರಾಷ್ಟ್ರೀಯ ಸಂವಿಧಾನವನ್ನು ಕೊಡ್ತೀವಿ, ಹಂಗ ಬಸವಣ್ಣನವರು ವಚನಗಳ ಮೂಲಕ ಸಾಮಾಜಿಕ ಸಂವಿಧಾನವನ್ನ, ಸೋಷಿಯಲ್ ಕಾನ್ಸ್ಟಿಟ್ಯೂಷನ್ ಅನ್ನು ಅವ್ರು ನಮಗೆ ಕಟ್ಟಿಕೊಡ್ತಾರೆ. ಅದರಲ್ಲಿ ಅವ್ರು ಹೇಳ್ತಾರೆ ಏನಂತಂತಂದ್ರೆ, ಮುಖ್ಯವಾಗಿ ಅವ್ರು ಹೇಳ್ತಕ್ಕಂಥದ್ದು, ಅವರು ಕಲ್ಯಾಣ ರಾಜ್ಯದ ಹೆಂಗ್ ಸಾಧನೆ ಮಾಡಬೇಕು, ಇದನ್ನ ಹೆಂಗ್ ಸ್ಥಾಪನೆ ಮಾಡಬೇಕು ಅಂದ್ರೆ ಮುಖ್ಯವಾಗಿ 3: ಕಾಯಕ, ದಾಸೋಹ ಮತ್ತು ಅನುಭವ ಹಾಗೂ ಅನುಭವ. ಈ 3 ಬಸವಣ್ಣನವರ ಅಲಿಖಿತ ಸಾಮಾಜಿಕ ಸಂವಿಧಾನದಲ್ಲಿ 3 ನಿಯಮಗಳು ಯಾವಪ್ಪ ಅಂತಂದ್ರೆ ಕಾಯಕ, ದಾಸೋಹ ಮತ್ತು ಅನುಭವ ಅಂತಕ್ಕಂಥದ್ದು. ಕಾಯಕ ಅನ್ನೋದೇನಂತಂದ್ರೆ, ನಾವು ಗಮನಿಸಬೇಕಾದ ಆ ಸಂದರ್ಭದಲ್ಲಿ ಮಹಾತ್ಮ ಬಸವಣ್ಣನ ಬಿಜ್ಜಳನ ಆಸ್ಥಾನದಲ್ಲಿ ಅರ್ಥಮಂತ್ರಿ ಆಗಿದ್ದು ಒಂದು ಯೋಗ ಅನ್ಬೇಕು. ಯಾಕಂತಂದ್ರೆ ಅಲ್ಲಿಯವರೆಗೂ ರಾಜ್ಯ ಭಂಡಾರ ಅಂದ್ರೆ ಅದು ರಾಜನೇ ಅದಕ್ಕೆ ಒಡೆಯ ಅಂತಕ್ಕಂಥ ಕಲ್ಪನೆ ಇತ್ತು. ಆದ್ರೆ ಬಸವಣ್ಣನವರು ಭಂಡಾರಿಯಾಗಿ, ಅರ್ಥಮಂತ್ರಿಯಾಗಿ ನಿಚ್ಚಳವಾಗಿ ಬಿಜ್ಜಳ ಮಹಾರಾಜನ ಸಾರಿದ್ರು. ಈ ರಾಜ ಭಂಡಾರ ಇದಕ್ಕೆ ರಾಜ ಒಡೆಯನಲ್ಲ, ಇದಕ್ಕೆ ಪ್ರಜೆಗಳೇ ಒಡೆಯರು ಅಂತಕ್ಕಂಥ ಒಂದು ಅದ್ಭುತವಾದ ಕಲ್ಪನೆಯನ್ನ ಮಹಾತ್ಮ ಬಸವಣ್ಣನವರು ಕಟ್ಟಿದ್ರು ಅನ್ನೋದನ್ನು ನಾವು ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ. ಇದು ಬಹಳ ಮುಖ್ಯವಾದ ತಿರುವು. ಇದು ಪ್ರಜೆಗಳೇ ಒಡೆಯರು, ರಾಜ ಭಂಡಾರಕ್ಕೆ ಪ್ರಜೆಗಳ ಒಡೆಯರು ಒಂದು ಹೊಸ ತಿರುವನ್ನು ಅವರು ಕೊಟ್ಟರು. ಕಾಯಕ ಅಂತಕ್ಕಂಥದ್ದು ಬಸವಣ್ಣನವರು ವಿಚಾರ ಪ್ರಪಂಚಕ್ಕೆ ಕೊಟ್ಟಂತ ಒಂದು ಪ್ರಥಮವಾದ ಕಾಣಿಕೆ, ಅದು ಥೇರಿ, ಅದು ಅದ್ಭುತವಾದ ಕೊಡುಗೆ. ಅದು ಈ ಕಾಯಕ ಅನ್ನೋದು ಹೆಂಗಂದ್ರೆ ಆತ್ಮಗೌರವ ಮತ್ತು ಸ್ವಾಭಿಮಾನವನ್ನ ಅದು ಬೆಳೆಸ್ತದೆ. ಒಬ್ಬ ಸಮಗಾರ ಇರಲಿ, ಆತನಿಗೆ ತನ್ನ ಕಾಯಕದ ಬಗ್ಗೆ ಆತ್ಮಗೌರವ, ಆತನಿಗೆ ಸ್ವಾಭಿಮಾನ. ಕಾಯಕದ ಮೂಲಕ ಕೈಲಾಸ ಅಲ್ಲ, ಕಾಯಕವೇ ಕೈಲಾಸ ಅನ್ನುವಂತಹದ್ದು ಮಹಾತ್ಮ ಬಸವಣ್ಣನವರು. ಈ ಕಾಯಕ ಅಂತ ಅನ್ನೋದು ಹೆಂಗಂತ, ಇದು ಈ ಕಾಯಕ, ನಾವು ಮಾಡುವ ಕಾಯಕದಲ್ಲಿ ಜಗದ ಹಿತ ಅಡಗಿರಬೇಕು, ಸಮಾಜದ ಹಿತರಕ್ಷಣೆ ಆಗಿರಬೇಕು ಮತ್ತು ಸಮಾಜದ ಅವಶ್ಯಕತೆ ಅನ್ನೋದು ಈಡೇರಿಸಬೇಕು. ಮತ್ತು ನಾವು ಮಾಡುವ ಕಾಯಕದಲ್ಲಿ ಸಮಾಜಕ್ಕೂ ಕೂಡ ಏನಪ್ಪಾ ಅಂದ್ರೆ ಫಲ ಸಿಗಬೇಕು. ಕಾಯಕ ಯಾವಾಗಲೂ ಸತ್ಯಶುದ್ಧವಾಗಿರಬೇಕು. ಕಾಯಕದಲ್ಲಿ ಮೇಲು ಮತ್ತು ಕೀಳು ಅನ್ನೋದಿಲ್ಲ. ಆಮೇಲೆ ಬಹಳ ಮುಖ್ಯವಾದದ್ದು ಅಂತಂದ್ರೆ, ಕಾಯಕಕ್ಕೆ ಯಾರು ಹೊರಗಲ್ಲ. ಅಮರೇಶ್ವರ ಲಿಂಗ ಮೊದಲು ಮಾಡಿಯೂ ಕೂಡ ಏನಪ್ಪ ಅಂದ್ರೆ ಕಾಯಕದ ಒಳಗು ಅಂತಕ್ಕಂಥದ್ದು. ಅಷ್ಟೇ ಅಲ್ಲ, ಅನುಭವ ಮಂಟಪದ ಸದಸ್ಯನಾಗಬೇಕಾದ್ರೆ ಕಾಯಕ ಮೊದಲ ಕಡ್ಡಾಯವಾಗಿತ್ತು. ಅನುಭವ ಮಂಟಪದ ಸದಸ್ಯರಾಗೋರು ಕಾಯಕ ಜೀವಿಗಳಾಗಿರ್ಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾದ ಮಾತು. ಇಲ್ಲಿ ನಮಗೆ ಕಾಣಿಕೊಳ್ಳೋದೇನು ಅಂತಂದ್ರೆ, 1866ರಲ್ಲಿ ಅಂದ್ರ 19ನೇ ಶತಮಾನ ಸಂದರ್ಭದಲ್ಲಿ ರಸ್ಕಿನ್ ರವ್ರು ಏನಪ್ಪಾ ಅಂದ್ರೆ ಬರೀತಾರೆ ಅನ್ ಟು ದಿಸ್ ಲಾಸ್ಟ್ ಅಂತಕ್ಕಂಥ ಪುಸ್ತಕವನ್ನ. ಅದರಲ್ಲಿ ಅವ್ರು ಏನ್ ಮಾಡ್ತಾರೆ ಅಂತಂತಂದ್ರೆ, ಅವರಲ್ಲಿ ಅವ್ರು ಹೇಳ್ತಾರೆ, ಇದು ಮಹಾತ್ಮ ಗಾಂಧೀಜಿ ಅವ್ರ ಜೀವನ ಮೇಲೆ ಪ್ರಭಾವ ಬೀರ್ತಾನೋ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಮಾತು. ದೇರ್ ಇಸ್ ನೋ ವೆಲ್ತ್ ಬಟ್ ಲೈಫ್ ಅಂತಕ್ಕಂಥದ್ದು. ಆಮೇಲೆ ಅವ್ರು ಹೇಳ್ತಾರೆ, ಎಲ್ಲ ಕಾಯಕಗಳು, ಎಲ್ಲ ವೃತ್ತಿಗಳು ಸಮಾನ ಗೌರವ, ಎಲ್ಲರೂ ಸಮಾನತೆಗೆ ಅರ್ಹರು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾರೆ.
ಆಮೇಲೆ ವೃತ್ತಿಗಳಲ್ಲಿ ಮೇಲ್ವೆ. ಇದನ್ನ ಬಸವಣ್ಣನವರು ಅದಕ್ಕಿಂತಲೂ 700 ವರ್ಷಗಳ ಹಿಂದೆ ಏನಪ್ಪಾ ಅಂತಂದ್ರೆ ಹೇಳಿದ್ರು ಅನ್ನೋದು ಇದು ಬಹಳ ಮುಖ್ಯವಾದ. ರಸ್ಕಿನ್ ರವರ ಅಂಟು ದಿಸ್ ಲಾಸ್ಟ್ ಮತ್ತು ಮಹಾತ್ಮ ಬಸವಣ್ಣನವರ ಕಾಯಕ ಸಿದ್ಧಾಂತಗಳನ್ನ ಪಕ್ಕದಲ್ಲಿ ಇಟ್ಕೊಂಡು ನೋಡಿದ್ವಪ್ಪ ಅಂತಂದ್ರೆ ಮಹಾತ್ಮ ಬಸವಣ್ಣನವರು ಎಷ್ಟೊಂದು ಮುಂದಾಲೋಚನೆ ಅವರಲ್ಲಿತ್ತು. 12ನೇ ಶತಮಾನದಂತಹ ಒಂದು ಸಂದರ್ಭದಲ್ಲಿ ಅವರು ಕುಳಿತು ದೂರ ಆಲೋಚನೆಯನ್ನು ಮಾಡ್ತಾರಲ್ಲ, ಇದರಿಂದಾಗಿ ನಾವೇನ್ ಹೇಳ್ತೀವಿ ಅಂದ್ರೆ ಬಸವಣ್ಣನವರು ಚಿರಕಾಲದ ಚೇತನ, ಚಿರಕಾಲದ ಶಕ್ತಿ ಅಂತಕ್ಕಂಥದ್ದು. ಆ ತರುವಾಯದಲ್ಲಿ ಏನಂತಂದ್ರೆ ಆಮೇಲೆ ಕಾರ್ಲ್ ಮಾರ್ಕ್ಸ್ ಅವರು ಡಿಗ್ನಿಟಿ ಆಫ್ ಲೇಬರ್ ಅನ್ನೋದನ್ನ ಮಾತನಾಡಿದರು. ಆದ್ರೆ ಮಹಾತ್ಮ ಬಸವಣ್ಣನವರು ಡಿವಿನಿಟಿ ಆಫ್ ಲೇಬರ್ ಅನ್ನೋದನ್ನ ಮಾತನಾಡಿದರು ಅನ್ನೋದು. ಈ ಕಾಯಕಕ್ಕೆ ಏನಪ್ಪಾ ಅಂತಂದ್ರ ಇದಕ್ಕೊಂದು ಚೌಕಟ್ಟಿದೆ, ಅದು ದಾಸೋಹ. ಕಾಯಕ ಮತ್ತು ದಾಸೋಹ ಬಸವಣ್ಣನವರ ಆರ್ಥಿಕ ಸಿದ್ಧಾಂತದ 2 ಆಯಾಮಗಳಿವೆ. ಅಂದ್ರೆ ನಾವು ಕಾಯಕ ಮಾಧ್ಯಮದಿಂದ ಗಳಿಸಬೇಕು ಮತ್ತು ದಾಸೋಹ ಮಾಧ್ಯಮದಿಂದ ಅದನ್ನು ಬಳಸಬೇಕು ಅಂತಕ್ಕಂಥದ್ದು. ಅಂದ್ರೆ ನಾವು ಗಳಿಸಿದ್ದು ಬರೀ ನಮಗಷ್ಟೇ ಅಲ್ಲ, ಅದರಲ್ಲಿ ಸಮಾಜದ ಪಾಲು ಕೂಡ ಇದೆ, ಸಮಾಜದ ಋಣವೂ ಕೂಡ ಇದೆ. ಸಮಾಜ ಸುಖವಾಗಿದ್ರೆ, ಸಮಾಜದಲ್ಲಿ ಸಮೃದ್ಧಿ ಇದ್ರೆ ನಾವು ಕೂಡ, ನಮ್ಮ ಗಳಿಕೆಯೂ ಕೂಡ, ನಮ್ಮ ಬದುಕು ಕೂಡ ಸಮೃದ್ಧವಾಗಿರುತ್ತದೆ ಅಂತಕ್ಕಂಥ ಮಾತನ್ನ. ಆದ್ರಿಂದ ಅದು ದಾಸೋಹ ಅಂತಕ್ಕಂಥದ್ದು. ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಮಾತು ಅಂದ್ರೆ ದಾಸೋಹ ಅಂದ್ರೆ ದಾನ ಅಲ್ಲ, ದಾನ ಬೇರೆ, ದಾಸೋಹ ಬೇರೆ. ಬಸವಣ್ಣನವರ ವಿಚಾರಗಳಲ್ಲಿ ದಾನಕ್ಕೆ ಹೇಳುವಷ್ಟು ಅವಕಾಶನೇ ಇಲ್ಲ. ಯಾಕಂತಂದ್ರೆ ದಾನ ಮತ್ತೆ ಮೇಲು ಕೀಳು ಸೃಷ್ಟಿ. ದಾನ ತಾನು ನೀಡುವವ ಶ್ರೇಷ್ಠ, ಪಡೆಯುವವ ಕನಿಷ್ಠ ಅಂತಕ್ಕಂಥ. ನೀಡುವವ ಒಬ್ಬ ಮಹಾನ್ ವ್ಯಕ್ತಿ, ನೀಡಿಸಿಕೊಳ್ಳುವವ ಏನಪ್ಪ ಅಂತಂದ್ರೆ ಒಬ್ಬ ಕೀಳು ವ್ಯಕ್ತಿ ಅಂತಕ್ಕಂಥದ್ದು. ಇದು ಹಂಗಿಲ್ಲ. ದಾಸೋಹದಲ್ಲಿ ಕೊಡುವವನಲ್ಲಿ ವಿನಮ್ರ ಭಾವನೆ ಐತಿ, ಪಡೆಯುವವನಲ್ಲಿ ಸಮತಾ ಭಾವನೆ ಐತಿ ಅಂತಕ್ಕಂಥದ್ದು ಬಹಳ ಮುಖ್ಯವಾದದ್ದು. ಅಷ್ಟೇ ಯಾಕೆ, ಇವತ್ತು ನಾವು ಕಾರ್ಪೊರೇಟ್ ವರ್ಲ್ಡ್ ಅಂತ ನಾವು ಕಾಣ್ತೇವೆ. ಇಲ್ಲಿಯೂ ಕೂಡ ಏನಂತಂದ್ರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತಕ್ಕಂಥ ಒಂದು ಪರಿಕಲ್ಪನೆ ಬರ್ತದೆ. ಅಂದ್ರೆ ಈ ಕಾರ್ಪೊರೇಟ್ ವರ್ಲ್ಡ್ ತಾನು ಗಳಿಸಿದಂಥದ್ರಲ್ಲಿ ಸಮಾಜದ ಋಣವನ್ನು ಕೂಡ ಏನಪ್ಪಾ ಅಂತಂದ್ರೆ ಸಲ್ಲಿಸಬೇಕು. ಅದಕ್ಕೆ ಸಮಾಜದ ಉಪಯೋಗಿ ಕಾರ್ಯಗಳಿಗೆ ತನ್ನ ಲಾಭವನ್ನು ಅಂತಕ್ಕಂಥ ಮಾತನ್ನ ಇಲ್ಲಿ ನಾವು ಗಮನಿಸ್ತೇವೆ. 12ನೇ ಶತಮಾನದಲ್ಲಿ ಅಂತ್ಯಜರು ಅಂದ್ರೆ ಶೂದ್ರರು, ಸ್ತ್ರೀಯರು, ಇವರ ಪರಿಸ್ಥಿತಿ ಅತ್ಯಂತ ಶೋಚನೀಯವಾಗಿದೆ. ಅಂತಹ ಸಂದರ್ಭದಲ್ಲಿಯೂ ಕೂಡ ಮಹಾತ್ಮ ಬಸವಣ್ಣನವರ ಸ್ಥಾಪಿಸಿದಂಥ ಅನುಭವ ಮಂಟಪದಲ್ಲಿ ಸಾವಿರ ಏನಂತಂದ್ರೆ ಕೆಳವರ್ಗದ ಅಂದ್ರೆ ಸಮಗಾರ ಹರಳಯ್ಯ, ಮಾದಾರ ಚೆನ್ನಯ್ಯ, ಡೋಹರ ಕಕ್ಕಯ್ಯ, ಅಂಬಿಗರ ಚೌಡಯ್ಯ, ಹಡಪದ ಅಪ್ಪಣ್ಣ, ಆಮೇಲೆ ಅದೇ ರೀತಿ ಏನಂತಂತಂದ್ರೆ ಸತ್ಯಕ್ಕ, ಆಮೇಲೆ ಲಕ್ಕಮ್ಮ, ಕಾಳವ್ವೆ, ಸಂಕವ್ವೆ, ಇಂಥ ಸಾವಿರ ಒಂದು ಮಹಿಳಾ ವ್ಯಕ್ತಿಗಳು, ಶಕ್ತಿಗಳು ಏನಪ್ಪಾ ಅಂತಂದ್ರೆ ಅನುಭವ ಮಂಟಪದಲ್ಲಿ ಬಸವಣ್ಣನವರಂತ ಶ್ರೇಷ್ಠರೊಂದಿಗೆ ಸಮಾನ ವೇದಿಕೆಯನ್ನು ಹಂಚಿಕೊಂಡು ತಮ್ಮ ನೇರ ನಿಷ್ಠುರ ನಡೆ ನುಡಿ ಆಚಾರ ವಿಚಾರಗಳಿಂದ ಮೇಳೈತವಾದಂತಹ ಅನುಭವಗಳನ್ನ ಅವ್ರು ಏನಪ್ಪಾ ಅಂತಂದ್ರೆ ಹಂಚಿಕೊಂಡ್ರು ಅನ್ನೋದು ಬಹಳ ಮುಖ್ಯ ಆಗ್ತದೆ. ಅದರ ಜೊತೆಗೆ ಅವ್ರು ಏನಂತಂದ್ರೆ ಅದ್ಭುತವಾದ ವಚನಗಳನ್ನು ಕೂಡ ಅವರು ಸಾಕಷ್ಟು ಕೊಟ್ಟಿದ್ದಾರೆ ಅನ್ನೋದಂತೂ ಬಹಳ ಗಮನ. ಇಲ್ಲಿ ನಾವು ಬಸವಣ್ಣನವರ ಹಿರಿಮೆಯನ್ನು ಕಾಣ್ತೇವೆ. ಇವತ್ತು ನಾವು ಕಾಣ್ತಕ್ಕಂಥ ಅಸಂಖ್ಯ ಮಟ್ಟದ ಶರಣೆಯರೆಲ್ಲರೂ ಏನಪ್ಪಾ ಅಂತಂದ್ರೆ ಕೆಳ ಸ್ತರದ ಅಂತ್ಯಜ ಸ್ಥಾನದಿಂದ ಬಂದಂಥ ಈ ಶರಣೆಯರು ಏನದಲ್ಲ, ಮಹಾತ್ಮ ಬಸವಣ್ಣನವರು ಭಾರತ ದೇಶ ಸಮಾಜಕ್ಕೆ, ಇಡೀ ಜಗತ್ತಿಗೆ ಕೊಟ್ಟಂತ ಒಂದು ಆದರ್ಶ ರತ್ನಗಳು ಅನ್ನೋದನ್ನ ನಾವಿಲ್ಲಿ ಗಮನಿಸ್ತೇವೆ. ಎಷ್ಟರ ಮಟ್ಟಿಗೆ ಅಂತಂತಂದ್ರೆ ವಯೋವೃದ್ಧರು, ಜ್ಞಾನವೃದ್ಧರು, ಆಧ್ಯಾತ್ಮ ಶ್ರೇಷ್ಠರು ಅಂತ ಅಲ್ಲಮ ಪ್ರಭುಗಳು ಕೂಡ ತಮ್ಮ ಅನುಭವ ಮಂಟಪದ ಅಧ್ಯಕ್ಷ ಪೀಠದಿಂದ ಕೆಳಗಿಳಿದು ಬಂದು ಅಕ್ಕ ಮಹಾದೇವಿಯವರಿಗೆ ನಮಸ್ಕರಿಸಿದ್ದು, ಅವರ ಒಂದು ಶ್ರೇಷ್ಠತ್ವಕ್ಕೆ ಅವರು ತಲೆಬಾಗಿದ್ದು, ಇದು ಏನು ಅಂತಂತಂದ್ರೆ ನಮಗೆ ಇವತ್ತು ಬಹಳ ಆದರ್ಶವಾಗಿ ನಮಗೆ ಕಾಣ್ತದೆ ಅನ್ನುವಂಥದ್ದು. ಇವತ್ತು ನಾವು 12ನೇ ಶತಮಾನದಲ್ಲಿ ಬದುಕ್ತಾ ಇದ್ದೇವೆ. ಅವತ್ತು 12ನೇ ಶತಮಾನದಲ್ಲಿ ಇತ್ತು, ಇವತ್ತು ನಾವು 21ನೇ ಶತಮಾನದಲ್ಲಿ ಬದುಕ್ತಾ ಇದ್ದೇವೆ. ಇವತ್ತು ನಮಗೆ ಏನಾಗ್ತಿದೆ ಅಂತಂತಂದ್ರೆ ನಮ್ಮ ಒಂದು ವೇಗದ ಬದುಕಿನಲ್ಲಿ ಭಾವನೆಗಳು ನಶಿಸಿ ಹೋಗ್ತವೆ. ಆರ್ಥಿಕ ಪ್ರಧಾನವಾದ ಈ ಜಗತ್ತಿನಲ್ಲಿ ಆತ್ಮೀಯತೆ ಅನ್ನೋದು ಹೋಗ್ತಾ ಇದೆ, ಅನುಭೂತಿ ಅನ್ನೋದು ಹೋಗ್ತಾ ಇದೆ. ಜಾಗತಿಕ ಮಟ್ಟದಲ್ಲಿ ಹೇಳುವುದಾದ್ರೆ ಯುದ್ಧ ಪೀಡಿತ ದೇಶ ಜಗತ್ತಾಗಿದೆ. ಅಂದ್ರೆ ಇಲ್ಲಿ ಹಿಂಸೆ ಇದು ವ್ಯಾಪಕಗೊಳ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಮುಖ್ಯವಾಗಿ ನಮಗೆ ಬೇಕಾಗಿರುವುದು ಅನುಭೂತಿ. ಇನ್ನೊಬ್ಬರ ನೋವುಗಳನ್ನು ನಮ್ಮ ನೋವುಗಳನ್ನು ಆಗಿಸಿಕೊಳ್ಳುವುದರ ಮೂಲಕವಾಗಿ ಅದಕ್ಕೆ ಪರಿಹಾರಕ್ಕಾಗಿ ತುಡಿತಕ್ಕಂಥ, ನಮ್ಮ ಬದುಕನ್ನು ಅರ್ಪಿಸಿಕೊಳ್ತಕ್ಕಂಥ ಇದಕ್ಕೆ ಒಂದು ಮುಖ್ಯವಾದ ಬಸವಣ್ಣನವರ ಸರಳ ವಚನವನ್ನು ಇಲ್ಲಿ ಪ್ರಸ್ತಾಪಿಸಿ ನನ್ನ ವಿಚಾರಗಳನ್ನು ಕೊನೆಗೊಳಿಸಲಿಕ್ಕೆ ಹೇಳ್ತೇನೆ. ಬಸವಣ್ಣನವರು ಹೇಳ್ತಾರೆ, ಮರನ ಹೂವ ಕೊಯ್ದು ಮರಕ್ಕರ್ಪಿಸಿ,
ಮರನ ಹೂವ ಕೊಯ್ದು ಮರಕ್ಕರ್ಪಿಸಿ, ನದಿಯುದಕವ ನದಿಗರ್ಪಿತವ ಮಾಡಿ, ಮುಂದಿನ ಸಾಲ ನೋಡಿ, ಕರುವ ನಗಲಿಸಿ ತಾಯ ಮರುಗಿಸಿ ಮಲೆವಾಲ ಕರೆದುಣ ಬೇಡವೋ ಅಂತಕ್ಕಂಥ ಒಂದು ಎಷ್ಟು ಒಂದು ದೈನ್ಯ ಸ್ಥಿತಿಯಲ್ಲಿ ಅವರು ಕೇಳ್ಕೊಳ್ತಾ ಇದ್ದಾರೆ. ಒಬ್ಬ ತಾಯಿ ಮಗನಿಗೆ ಬುದ್ಧಿ ಹೇಳುವ ರೀತಿಯಲ್ಲಿ ನದಿ ಅಂದ್ರೆ ಮರನ ಹೂವ ಕೊಯ್ದು ಮರಕ್ಕರ್ಪಿಸಿ, ನದಿಯುದಕವ ನದಿಗರ್ಪಿತವ ಮಾಡಿ, ಆಮೇಲೆ ಕರುವ ನಗಲಿಸಿ ತಾಯ ಮರುಗಿಸಿ ಮಲೆವಾಲ ಕರೆದುಣ ಬೇಡವೋ ಅನ್ನುವಂಥ ಈ ಒಂದು ಅನುಭೂತಿ ಇವತ್ತು ನಮ್ಮ ಬದುಕಿಗೆ, ನಮ್ಮ ಜಗತ್ತಿಗೆ, ನಮ್ಮ ವೈಯಕ್ತಿಕ ಬದುಕಿನಿಂದ ಹಿಡಿದು ಜಾಗತಿಕ ಮಟ್ಟದವರಿಗೆ ಅತ್ಯಂತ ಅವಶ್ಯವಾಗಿದೆ ಅಂತ ಹೇಳುವ ಮೂಲಕವಾಗಿ ಈ ಅನುಭೂತಿ ನಮ್ಮೆಲ್ಲರ ಬದುಕಿನ ಒಂದು ಸಹಜತೆ ಆಗಲಿ, ಆ ಮೂಲಕವಾಗಿ ಮತ್ತೆ ಬಸವಣ್ಣನವರ ಕಲ್ಯಾಣ ರಾಜ್ಯ ಇಲ್ಲಿ ಬೆಳಗುವಂತಾಗಲಿ ಅನ್ನುವ ಆಶಯದೊಂದಿಗೆ ತಮ್ಮೊಂದಿಗೆ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸಲಿಕ್ಕೆ ಇಷ್ಟಪಡ್ತೇನೆ. ಶರಣಾರ್ಥಿ. ಜೈ ಹಿಂದ್, ಜೈ ಕರ್ನಾಟಕ. ಈ ವಿಡಿಯೋ ತಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.